ಹಲೋ ನಮಸ್ಕಾರ. ಸುಪ್ರೀಂ ಟಿವಿಗೆ ಸ್ವಾಗತ. ಗದಗ ಜಿಲ್ಲೆಯ ನರಗುಂದ ಪಟ್ಟಣದಲ್ಲಿ ಪುರಸಭೆ ವಿರುದ್ಧ ಬಡ ಮಹಿಳೆಯೊಬ್ಬರು ಗಂಭೀರ ಆರೋಪಗಳನ್ನು ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ನರಗುಂದ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಕಾಯಿಪಲ್ಲೆ ಮಾರುಕಟ್ಟೆ ಸಮೀಪದಲ್ಲಿ ವಾಸವಾಗಿರುವ ರತ್ನವ್ವ ವ್ಯಾವನಗೌಡರ್ ಅಮೃತಗೌಡರು ಅವರು ತಮ್ಮ ಮನೆಗೆ ಹೋಗುವ ದಾರಿಯನ್ನು ಪುರಸಭೆಯವರು ಅತಿಕ್ರಮಿಸಿಕೊಂಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ರತ್ನವ್ವ ಅವರು ಆರ್ಥಿಕವಾಗಿ ಹಿಂದುಳಿದವರಾಗಿದ್ದು ತಾವು ಕಡು ಬಡವಳಾಗಿರುವುದರಿಂದ ತಮ್ಮ ಸ್ವಂತ ಜಾಗದಲ್ಲಿ ಮನೆ ನಿರ್ಮಿಸಿಕೊಳ್ಳಲು ಮತ್ತು ಕಾಯಿಪಲ್ಯ ಮಾರಾಟಕ್ಕೆ ಮಳಿಗೆ ಮಂಜೂರು ಮಾಡಿಕೊಡಲು ಪುರಸಭೆಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ದಾಗಿ ತಿಳಿಸಿದ್ದಾರೆ. ಈ ಕುರಿತು ಅವರು ಪುರಸಭೆಗಳಲ್ಲಿ ಹಲವಾರು ಬಾರಿ ಮನವಿ ಸಲ್ಲಿಸಿದ್ದು ಸಮಸ್ಯೆ ಪರಿಹಾರವಾಗದ ಹಿನ್ನೆಲೆಯಲ್ಲಿ 4 ದಿನಗಳ ಕಾಲ ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಈ ವಿಚಾರ ಸ್ಥಳೀಯವಾಗಿ ಪತ್ರಿಕಾ ಪ್ರಕಟಣೆಯಲ್ಲಿಯೂ ಬೆಳಕಿಗೆ ಬಂದಿದ್ದರೂ ಕೂಡ ಯಾವುದೇ ಅಧಿಕಾರಿಗಳು ಸ್ಪಂದಿಸಿಲ್ಲ ಎಂದು ಅವರು ಆರೋಪಿಸಿದ್ದಾರೆ. ರತ್ನವ್ವ ಅವರ ಮನವಿಯಲ್ಲಿ ತಮ್ಮ ಜಾಗಕ್ಕೆ ಹೋಗುವ ದಾರಿಯನ್ನು ಅತಿಕ್ರಮಣ ಮಾಡಿರುವುದನ್ನು ತೆರವುಗೊಳಿಸಬೇಕು, ಈ ಜಾಗದಲ್ಲಿ ಮನೆ ನಿರ್ಮಿಸಿಕೊಳ್ಳಲು ಅವಕಾಶ ನೀಡಬೇಕು, ಪುರಸಭೆಯಿಂದ ಮನೆ ನಿರ್ಮಾಣಕ್ಕೆ ಸಹಾಯಧನ ನೀಡಬೇಕು, ಕಾಯಿಪಲ್ಯ ಮಾರಾಟಕ್ಕೆ ಮಳಿಗೆ ಮಂಜೂರು ಮಾಡಬೇಕು ಎಂದು ಕಳಕಳಿಯಿಂದ ವಿನಂತಿಸಿದ್ದಾರೆ. ಅಲ್ಲದೆ ತಮ್ಮ ಮನವಿಗೆ ಸ್ಪಂದಿಸದಿದ್ದಲ್ಲಿ 2016 ಮಾರ್ಚ್ 6ರಿಂದ ಪುರಸಭೆ ಎದುರು ಹಲವು ಸಂಘಟನೆಗಳನ್ನು ಒಗ್ಗೂಡಿಸಿ ನಿರಂತರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದರು ಎಂದು ತಿಳಿದುಬಂದಿದೆ. ಇದಕ್ಕೆ ಪ್ರತಿಯಾಗಿ ನರಗುಂದ ಪುರಸಭೆ ಅಧಿಕಾರಿಗಳು ಲಿಖಿತ ಉತ್ತರ ನೀಡಿದ್ದು ಕೆಲವು ಪ್ರಮುಖ ಅಂಶಗಳನ್ನು ಸ್ಪಷ್ಟಪಡಿಸಿದ್ದಾರೆ. ಪುರಸಭೆಯ ಉತ್ತರದ ಪ್ರಕಾರ 2025-26ನೇ ಸಾಲಿನಲ್ಲಿ ನರಗುಂದ ಪುರಸಭೆಗೆ ಮನೆ ನಿರ್ಮಾಣ ಯೋಜನೆ ಸಂಬಂಧಿಸಿದ ಯಾವುದೇ ಗುರಿ ಸರ್ಕಾರದಿಂದ ನಿಗದಿಯಾಗಿಲ್ಲ. ಮುಂದಿನ ವಸತಿ ಯೋಜನೆ ಆರಂಭವಾದಾಗ ಆದ್ಯತೆ ಆಧಾರದಲ್ಲಿ ಅರ್ಜಿಯನ್ನು ಪರಿಗಣಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಂಬಂಧಿಸಿದ ಜಾಗ ಸಿಟಿಎಸ್ ದಾಖಲೆಗಳ ಪ್ರಕಾರ ಸಾಮೂಹಿಕ ಜಾಗವಾಗಿದ್ದು ನೂತನ ತರಕಾರಿ ಮಾರುಕಟ್ಟೆಯಲ್ಲಿ ಹೊಸದಾಗಿ ದಾರಿ ಕಲ್ಪಿಸಲು ಅವಕಾಶವಿಲ್ಲ ಎಂದು ಹೇಳಿದ್ದಾರೆ. ಈಗಾಗಲೇ ಬೆಣ್ಣೆ ಬಜಾರ್ ಸಮೀಪದಿಂದ ಹಾದು ಹೋಗಲು ದಾರಿ ಇರುವುದು ಪುರಸಭೆ ತಿಳಿಸಿದೆ. ಜೊತೆಗೆ ಅರ್ಜಿದಾರರಿಗೆ ಅಂಗವಿಕಲರ ಕೋಟಾದಡಿ ಸಹಾಯ ಒದಗಿಸುವ ಕುರಿತು ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಲಾಗಿದೆ. ಆದರೆ ಪುರಸಭೆಯ ಈ ಉತ್ತರದಿಂದ ರತ್ನವ್ವ ಅವರಿಗೆ ಸಮಾಧಾನವಾಗಿಲ್ಲ ಎನ್ನಲಾಗಿದೆ. ತಮ್ಮ ಮೂಲ ಸಮಸ್ಯೆಯಾದ ದಾರಿ ಅತಿಕ್ರಮಣ ಮತ್ತು ಮನೆ ನಿರ್ಮಾಣದ ಅನುಮತಿ ಬಗ್ಗೆ ಸ್ಪಷ್ಟ ಪರಿಹಾರ ಸಿಕ್ಕಿಲ್ಲ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನರಗುಂದ ಪುರಸಭೆ ಮುಖ್ಯಾಧಿಕಾರಿಗಳ ಸರಿಯಾಗಿ ಅವ್ರನ್ನ ಸ್ಪಂದಿಸ್ತಿಲ್ಲ. ಯಾಕಂದ್ರೆ ಈ ಪುರಸಭೆ ವ್ಯಾಪ್ತಿ ಒಳಗಿರ್ತಕ್ಕಂಥ ಕಾಯಿಪಲ್ಯ ಮಾರ್ಕೆಟ್ನಾಗ ಇವ್ರ ಮನೆ ಐತಿ. ಆ ಮನೆ ಒಳಗೆ ಇವರು ಯಾವುದೇ ಕಾರಣಕ್ಕೂ ದಾರಿ ಮಾಡಿಕೊಡ್ರಿ, ನಮ್ಗೆ ಅಡ್ಡಾಡಕ್ಕೆ ದಾರಿ ಇಲ್ಲ ಅಂತೇಳಿ ಎಷ್ಟು ಪರಿಪರಿಯಾಗಿ ಬೇಡ್ಕೊಂಡು ಮಾನವೀಯತೆ ದೃಷ್ಟಿಯಿಂದ ಕೇಳಿಕೊಂಡ್ರು ಕೂಡ ನರಗುಂದ ಪುರಸಭೆ ಅಧಿಕಾರಿಗಳು ಅವರನ್ನು ಸರಿಯಾಗಿ ಸ್ಪಂದಿಸ್ತಿಲ್ಲ. ಹಾಗಾಗಿ ವಿಕಲಚೇತನರಾದಂಥ ನಮ್ಮ ರತ್ನಕ್ಕ ಅವರು 3 ದಿನಗಳ ಕಾಲ ಆದಾಯ ಸ್ಥಳಗಳೊಳಗೆ ಅವರು ಪ್ರತಿಭಟನೆ ಮಾಡಿದ್ರು, ಧರಣಿ ಕುಳಿತರು. 2 ದಿನ ಆದರೂ ಕೂಡ ಯಾರೇ ಅಧಿಕಾರಿಗಳು ಸ್ಪಂದಿಸಲಿಲ್ಲ. ತದನಂತರ ಪುರಸಭೆ ಬಂದರು, ಅವ್ರನ್ನ ಮಾತಾಡಿಸಿದ್ರು. ನಂತರ ಮತ್ತು ಇಲ್ಲ ನಮ್ಗೆ ಕೊಡೋದಿಲ್ಲ ಅಂತ ಅವರು ಹಾರಿಕೆ ಮಾತಾಡಿದ್ರು. ತದನಂತರ ಅಂಗವಿಕಲರು ಅಷ್ಟರೂ ಸೇರಿಕೊಂಡು ನಾವು ಅವ್ರಿಗೆ ಬೆಂಬಲ ಮಾಡಕತ್ತೀವಿ, ಅವರಿಗೆ ಅಲ್ಲಿ ಮನೆ ಬೇಕು, ಆಮ್ಯಾಗ ದಾರಿ ಬೇಕು, ಅವ್ರಿಗೆ ಒಂದು ಉಪಜೀವನಕ್ಕಂತೇಳಿ ಒಂದು ಮಳಿಗೆಯನ್ನು ಕೊಡಬೇಕು. ಹಾಗಾಗಿ ನಾವು ಈಗ 2ನೇ ದಿನಕ್ಕೆ ಪ್ರತಿಭಟನೆ ಧರಣಿ ಕೊಡ್ತೇವೆ. ಪುರಸಭೆ ಅಧಿಕಾರಿಗಳು ಹೇಳ್ಕೊಂಡ್ರು ಕೂಡ ಅಧಿಕಾರಿಗಳಿಗೆ ನಾವು ಕೇಳ್ಕೊಂಡಿವಿ, ಇಲ್ಲ ಅಲ್ಲಿ ಒಂದು ಮಾನ್ಯತೆ ದೃಷ್ಟಿಯಿಂದ ಆದರೂ ಒಂದು ಅವ್ರಿಗೆ ದಾರಿ ಮಾಡಿಕೊಡ್ರಿ ಅಂತ ನಾವು ಎಷ್ಟು ಕೇಳ್ಕೊಂಡ್ರು ಅವರು ಸರಿಯಾಗಿ ಸ್ಪಂದಿಸಲಿಲ್ಲ. ಇಲ್ಲ ನಾವು ಕೊಡಕ್ಕೆ ಬರೋದಿಲ್ಲ, ಅದನ್ನು ನಾವು ಕೊಡೋದೇ ಇಲ್ಲ ಅಂತ ನೇರವಾಗಿ ಅವ್ರು ಕಡಾಖಂಡಿತವಾಗಿ ಹೇಳಿದರು. ಮತ್ತು ಅದು ದಾರಿ ಇಲ್ಲ ಅಂತ ಹೇಳ್ತಾರೆ ಅವರು. ಮತ್ತು 1960ಲಿಂದನೂ ಅವ್ರು ಅಲ್ಲಿ ಮನೆ ಐತಿ. ಮತ್ತು ಅವ್ರಿಗೆ ಯಾವ ಥರ ಅವ್ರಿಗೆ ಸವಲತ್ತು ಬೇಕು, ಅಲ್ಲಿ ದಾರಿಗೆ ಅಡ್ಡ ಕಟ್ಟಿಬಿಟ್ರಿ. ಈಗ ಮಳಿಗೆಗಳನ್ನು ಕಟ್ಟಾರ, ಅವ್ರಿಗೆ ದಾರಿ ಕೊಡ್ಲಾರ್ದಂಗೆ ಮಳಿಗೆಗಳನ್ನು ಕಟ್ಟಾರ. ಮತ್ತು ಅವ್ರಿಗೆಲ್ಲ ಸಮಸ್ಯೆ ಆಕತಿ. ಮಂದಿ ಅವರು ಒಬ್ಬಂಟಿಗ್ಯಾರ, ಮುಂದೆ ಮನೆ ಹಾಕ್ಸೋರು ಅವರು. ಹೀಗಾಗಿ ನಾವು ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡ್ರು ಕೂಡ ಸರಿಯಾಗಿ ಸ್ಪಂದಿಸಲಿದೆ. ಹೀಗಾಗಿ ನಾವು ನಿರಂತರ ಧರಣಿ ಅಂತೇಳಿ ನಾವು ಇದೇನು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಕೈಗೊಂಡೀವಿ. ಅವರು ಹೇಳೋ ಪ್ರಕಾರ ಪುರಸಭೆ ಅಧಿಕಾರಿಗಳು ಇಲ್ಲ ನಮ್ಮ ಕೈಲಿ ಏನಾಗೋದಿಲ್ಲ, ಮೇಲಾಧಿಕಾರಿಗಳು ಇರ್ತಾರೆ, ಹೈಯರ್ ಆಫೀಸರಿಗೆ ನಾವು ತಿಳಿಸ್ತೀವಿ, ಅಲ್ಲಿವರೆಗೆ ನೀವೇನು ಮಾಡ್ತೀರಿ ಮಾಡಿರಿ ಅಂದ್ರೆ. ಹಂಗಾಗಿ ಹೈಯರ್ ಆಫೀಸ್ ಬರೋ ತನಕ ನಾವು ಧರಣಿ ಮುಂದುವರಿಸ್ತೀವಿ ಅಂತೇಳಿ ಕೇಳ್ಕೊತೀವಿ.
ತಮ್ಮ ಮೂಲ ಸಮಸ್ಯೆಯಾದ ದಾರಿ ಅತಿಕ್ರಮಣ ಮತ್ತು ಮನೆ ನಿರ್ಮಾಣದ ಅನುಮತಿ ಬಗ್ಗೆ ಸ್ಪಷ್ಟ ಪರಿಹಾರ ಸಿಕ್ಕಿಲ್ಲ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಪ್ರಕರಣ ಇದೀಗ ಸ್ಥಳೀಯವಾಗಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದು, ಬಡ ಮಹಿಳೆಯ ಹಕ್ಕುಗಳ ಪ್ರಶ್ನೆ ಮತ್ತು ಪುರಸಭೆಯ ಆಡಳಿತಾತ್ಮಕ ನಿರ್ಧಾರಗಳ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಈ ಸಮಸ್ಯೆಗೆ ಪುರಸಭೆ ಯಾವ ರೀತಿಯ ಪರಿಹಾರ ನೀಡಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ನೋಡ್ತಾ ಇರಿ ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ.